ನಮಸ್ಕಾರ. ಏನು ಓದ್ಕೊಂಡಿರ್ಬೋದು ಮರ ಏನಾದ್ರು ಒಂದು ಪ್ರಶ್ನೆ ಇರ್ತದೆ. ನನ್ನ ಡೆಲ್ ಸ್ಟೂಡೆಂಟು ಕಲ್ಪ್ರಿಟ್ ಅಂತಾನೆ ನನ್ನ ಹೆಸರಿಕ್ಕಿದ್ರು. ಎಜುಕೇಶನ್ ಇಸ್ ಇನ್ಫಾರ್ಮೇಶನ್. ನಾನು MBA ಇನ್ಕಂಪ್ಲೀಟ್. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಸಿನಿಮಾಗೆ ಏನಾದ್ರು ಆಫರ್ ಏನಾರ ಕೇಳ್ತಿದಾರ? ತುಕಾಲಿ ಜೊತೆಗೆ ಹೋಗಿ ಮಾಡೋಣ ಅಂತ. ಇಲ್ಲ, ಹೋದ ವರ್ಷನೂ ನಾನು ಬಂದಿತ್ತು, ನಾನು ಹೋಗಿರಲಿಲ್ಲ. ನಮ್ಮ ಹಳ್ಳಿಕಾರ್ ಬಗ್ಗೆ ತಿಳ್ಸಕ್ ಅದೊಂದು ದೊಡ್ಡ ವೇದಿಕೆ. ಅಣ್ಣ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಯಾರ್ಯಾರು ವಿಶ್ ಮಾಡಿದ್ರು, ಯಾರ್ಯಾರು ಭೇಟಿ ಮಾಡಿದ್ರಿ? ಅಣ್ಣ, ಹಳ್ಳಿಕಾರ್ ವರ್ತೂರು ಸಂತೋಷ್ ಅವ್ರಿಗೆ ನಮಸ್ಕಾರ ಅಣ್ಣ. ಅಣ್ಣ, ಫಸ್ಟ್ನೇ ಕ್ವಶನ್, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಯಾರ್ಯಾರು ವಿಶ್ ಮಾಡಿದ್ರಿ, ಯಾರ್ಯಾರು ಭೇಟಿ ಮಾಡಿದ್ರಿ? ಇಲ್ಲ, ಆ್ಯಕ್ಚುಲಿ ಕಲರ್ಸಿಂದನೇ ಫೈನಲ್ದು ಏನೋ ಒಂದು ಶೂಟ್ ಇತ್ತು ಅಂತ ಕರೆದಿದ್ರು. ಗಿಚ್ಚಾಗಿಲ್ಲಿ ಸ್ಟಾರ್ಟ್ ಆಗ್ತೈತೆ ಅಂತ ಅದು ಶೂಟ್ ಎತ್ತಾ ಇತ್ತು, ಹೋಗಿದ್ದೆ. ಸಂಗೀತನ, ತುಕಾಲಿನ, ಪ್ರತಾಪ್ನ, ಆಮೇಲೆ ಈಶಾನಿ, ಆಮೇಲೆ ವಿನಯ್, ಕಾರ್ತಿಕ್, ತನಿಷನ. ನಾ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಸಿನಿಮಾಗೆ ಏನಾದ್ರು ಆಫರ್ ಏನಾರ ಕೇಳ್ತಿದಾರ? ಹಿಂಗೆ ಬಂದಿದ್ಯಾ? ನೀನು ಹೇಳ್ತಾರೆ ನಮ್ಗೆ ಅವೆಲ್ಲ ಮಾಡೋಕ್ಕಾಗಲ್ಲ. ನಾವು ನಮ್ಮದು ನೋಡ್ತೀರಲ್ಲ, ದಿನ ಇದು ಜನರ ಜೊತೆ ಇರೋದು, ಓಡಾಡೋದು, ಇದು ಮಾಡಬೇಕು. ಯಾವ್ದಾದ್ರು ಗೆಸ್ಟ್ ರೋಲ್ ಇದ್ದರೆ ತುಕಾಲಿ ಜೊತೆಗೆ ಹೋಗಿ ಮಾಡೋಣ ಅಂತ. ತುಕಾಲಿನೇ ಏನು ಕಣ ತುಂಬ ಗೊತ್ತಿದ್ದು ಫ್ರೆಂಡ್ಶಿಪ್ ಆಗಿ ಒಳಗಡೆ ಹೋಗಿ ಕಿತ್ಲಾಡಿರೋರು ಅವರೇ. ಗೊತ್ತಿಲ್ದಿರ ನಾವಿಬ್ರು ಹೋಗಿ ಎಲ್ಲೋ ನನಗೆ ಬೇಜಾರಾದಾಗ ಆತನ ನಿಂತಿರೋದಿರ್ಬೋದು, ಆತನಿಗೆ ಬೇಜಾರಾದಾಗ ನಾನು ನಿಂತಿರೋದಿರ್ಬೋದು. ಅದು ನಾವು ಫಸ್ಟೇನೆ ಮಾತಾಡ್ಕೊಂಡು ಮಾಡಿದ್ದಂತೂ ಅಲ್ಲ. ಹೊರಗಡೆಯಿಂದ ಜನ ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು ಅಬೀನ್ ಬ್ಯಾಗ್ದು ಸ್ಟೋರಿ ಅಷ್ಟು ಓಡ್ತೈತೆ ಅಂತ. ಸುದೀಪ್ ಅಣ್ಣ ವಾರಕ್ಕೆ ಹೇಳೋರು, ಒಂದು ವಾರ ಹೇಳಿದ್ರು ಬಿಗ್ ಬಾಸ್ನ ನೀವಿಬ್ರು ಪ್ರೊಡ್ಯೂಸರು ಡೈರೆಕ್ಟ್ರು ಸೇರಿಕೊಂಡ್ರೆ ಏನು ಬೇಕಾದ್ರೂ ಮಾಡ್ತೀರಾ ಅಂತ ಹೇಳ್ತಾಯಿದ್ರು. ಫಸ್ಟು ಬಿಗ್ ಬಾಸ್ಗೆ ಬನ್ನಿ ಅಂತ ಕರೆದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ಇಲ್ಲ, ಹೋದ ವರ್ಷನೂ ನಾನು ಬಂದಿತ್ತು, ನಾನು ಹೋಗಿರಲಿಲ್ಲ, ರೇಸ್ ಮಾಡೋ ಬಿಸಿನಲ್ಲಿ. ಈ ವರ್ಷ ಬಂದಿತ್ತು. ನಮ್ಮೂರು ಕೆರೆ ಹತ್ರ ದುಗ್ಲಮ್ಮನ ದೇವಸ್ಥಾನ ಐತೆ. ಫಸ್ಟ್ ಕಾಲ್ ಅಲ್ಲೇ ಬಂತು. ನಾನು ಓಕೆ ಅಂದ್ಕೊಂಡು ಸುಮ್ಮನೆ ಯಾರಿಗೂ ಹೇಳಿರಲಿಲ್ಲ. ಕೋಇನ್ಸಿಡೆನ್ಸೋ ಇಲ್ಲ ಏನೋ ಅನ್ನೋದು ಗೊತ್ತಿಲ್ಲ. ಮತ್ತೆ 2-3 ದಿನ ಬಿಟ್ಟು ಅದೇ ದೇವಸ್ಥಾನ ಹತ್ರ ಬರ್ತೇನೆ, ಅಲ್ಲೇ ಕಾಲ್ ಬರ್ತು ಬಿಗ್ ಬಾಸ್ದು. ಎಲ್ಲೋ ಇದು ದೇವರು ನಮ್ಮ ಸಹಕಾರ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಮನೇಲಿ ಬಂದು ಹೇಳಿದ್ಮೇಲೆ ಮಿಸ್ಸೇ ಮಾಡಬೇಡ, ಹೋಗು. 7 ಕೋಟಿ ಜನದಲ್ಲಿ ಬಿಗ್ ಬಾಸ್ ನೀನು ಕರೆದವ್ರೆ ಅಂತಂದರೆ ಅದು ವೇದಿಕೆ, ದೊಡ್ಡ ವೇದಿಕೆ, ಹೋಗೋದು. ನಮ್ಮ ಹಳ್ಳಿಕಾರ್ ಬಗ್ಗೆ ತಿಳ್ಸಕ್ಕೆ ಅದೊಂದು ದೊಡ್ಡ ವೇದಿಕೆ. ಎಲ್ಲೋ ಲಕ್ಷಗಟ್ಟಲೆ ಜನಗಳು ಗೊತ್ತಾಗ್ತಾ ಇದ್ದೀವಿ, 10 ಕೋಟಿ ಜನಕ್ಕೆ ಗೊತ್ತಾಗಂಗೆ ಆಯಿತು. ಇವತ್ತು ಎಷ್ಟೋ ಹುಡುಗರು ಮೊಬೈಲಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ವರ್ತೂರವ್ರ ಮಾತು ಸ್ಟೇಟಸಲ್ಲಿ ಮಿಂಚ್ತಾ ಇರುತ್ತೆ. ಅಂದರೆ ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಮೌಲ್ಯಯುತವಾಗಿರುತ್ತೆ ಮಾತುಗಳು. ಹಂಗಂದ್ರೆ ಏನು ವರ್ತೂರು ಏನು ಓದ್ಕೊಂಡಿರ್ಬೋದು ಮರ ಏನಾದ್ರು ಒಂದು ಪ್ರಶ್ನೆ ಇರ್ತವೆ. ನಿಮ್ಮ ಸ್ಕೂಲು, ಕಾಲೇಜು ಏನು ಯಾವ ಥರ ಅಂತ? ನಾನು MBA ಇನ್ಕಂಪ್ಲೀಟು. ಅದನ್ನು ಹೇಳ್ಬಿಡ್ತೀನಿ. ಇಲ್ಲ ಅದಕ್ಕೂ ನೆಕ್ಸ್ಟ್ ಕೇಳ್ತಾರಂತೆ ಸರ್ಟಿಫಿಕೇಟ್. ನಾನು ಕೆಲ್ಸಕ್ಕೆ ಹೋಗೋ ಇದಿಲ್ಲ, ನನಗೆ ಇಷ್ಟನೂ ಇಲ್ಲ. ಎಜುಕೇಷನ್ ಬೇಕು. ದಯವಿಟ್ಟು ಎಲ್ಲ ಯೂತ್ಸ್ ಕೇಳೋದೊಂದೇ, ಎಜುಕೇಷನ್ ಬೇಕು. ಯಾಕಂದರೆ ಎಜುಕೇಷನ್ ಇಸ್ ಇನ್ಫಾರ್ಮೇಷನ್. ಯಾಕಂದರೆ ಇನ್ಫಾರ್ಮೇಷನ್ ನಾವು ಯಾವುದನ್ನ ಒಂದು ಲೆಟ್ರ್ ಇರ್ಬೋದು, ಇಲ್ಲ ಯಾವುದೇ ನಮ್ಗೆ ಕೆಲವೊಂದು ತಿಳ್ಕೊಳ್ಬೇಕು ಅಂತಂದರೆ ಎಜುಕೇಷನ್ ಮಾಡಿದರೆ ಅದರಲ್ಲಿ ಗೊತ್ತಾಗ್ತದೆ. ಓದಿ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಕೆಲವರು ಚೆನ್ನಾಗಿ ಓದಿ ಅದರಲ್ಲೇನೇ ಉನ್ನತ ಸ್ಥಾನಗಳಲ್ಲಿ ಇರ್ತಾರೆ. ಬಟ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಮನುಷ್ಯನ ಲೈಫಲ್ಲಿ ಎಜುಕೇಷನ್ ಬೇಕು. ಸಂತೋಷ್ ಅವರು ಖಡಕ್ಕಾಗಿ ರಿಪ್ಲೈ ಕೊಡ್ತಾರೆ. ಹಂಗೇನು ಸ್ಕೂಲು ಕಾಲೇಜ್ ತುಂಟ ತರಲೆ ಈ ಥರ ಯಾವ ಥರ ಇದ್ರು ಅವರು? ಹೌದು, ನನ್ನ ಡೆಲ್ ಸ್ಟೂಡೆಂಟು ಕಲ್ಪ್ರಿಟ್ ಅಂತಲೇ ನನ್ನ ಹೆಸರಿಕ್ಕಿದ್ರು ಸ್ಕೂಲಲ್ಲಿ. ಒಂದು ಹುಡುಗ, ಒಂದು ಹುಡುಗಿ ಕೊಡಿಸ್ತಾನೆ ಗೊತ್ತಾ, ಆ ಥರ ಮಾಡ್ತಾ ಇದ್ದೀನಿ. ನನ್ನ ಜೊತೆ ತುಂಬ ಚೆನ್ನಾಗಿ ಓದೋ ಹುಡುಗಿನ ಕೊಡಿಸ್ತಾ ಇದ್ರು. ಅವರೇ ನಮ್ಗೆ ಏನಂತೀರ, ಹೋಮ್ ವರ್ಕ್ ಇರ್ಬೋದು.